ಹೇಳಿ ಬ್ರೋ, ಏನು ಸಮಾಚಾರ? ನಾವು ಕೇಳಬೇಕಾಗಿರೋದು ನಿಮ್ಮನ್ನ, ಏನು ಸಮಾಚಾರ? ಇಲ್ಲಿ ಗಂಟ ಬಂದು ಬಿಗ್ ಬಾಸ್ ಹೋಗ್ತಿರಲ್ಲ, ಏನು ಸಾಧನೆ ಮಾಡಿ ಬಿಗ್ ಬಾಸ್ ಹೋಗ್ತೀರಾ? ಬ್ರೋ ಏನಿಲ್ಲ, ನಮ್ಮಪ್ಪ ಮಾಡಿದ್ದು ಒಂದು 6 ಲಕ್ಷ ಸಾಲದಲ್ಲಿ 2 ಲಕ್ಷ ಸಾಲ ತೀರಿಸಿದ್ದೀನಿ. ಅದೇ ದೊಡ್ಡ ಸಾಧನೆ ಈಗ ಸದ್ಯಕ್ಕೆ. ಅದ್ ಬೇಸಿಸ್ ಮೇಲೆ ಬಿಗ್ ಬಾಸ್ಗೆ ಎಂಟ್ರಿ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಅವನು ಯಾರೋ ಗೇಟ್ ಹೊಡೆದಾಕ ಮಟ್ಟಿಗೆ ಹೋಗ್ಬೇಕು ಅಂತ ಸೈತಾನ ಅವನನ್ನೇ ಸೆಲೆಕ್ಟ್ ಮಾಡಿಲ್ಲ, ನಿನ್ನನ್ನೇ ಸೆಲೆಕ್ಟ್ ಮಾಡಬೇಕು. ಅವನೇನು ಸಾಧನೆ ಮಾಡಿಲ್ಲ, ಗೇಟ್ ಹೊಡಿಯೋದೇ ಒಂದು ಸಾಧನೆ ಆಗಿರುತ್ತೆ. ನಾನು ಸಾಧನೆ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಅದೇ ಸಾಧನೆ ನಿಮ್ದು? ಸಾಧನೆ. ಈ 2 ಹಂಪಿನ ಕಣ್ಣಿನಲ್ಲಿ ನೋಡ್ಬೇಕಾಗಿರೋ ಪರ್ವತಗಳು ತುಂಬಾ ಇವೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಲ್ಲರೂ ನೋಡ್ಬಿಟ್ಟು ಆಮೇಲೆ ಸಾಧನೆ ಮಾಡಿ ಇನ್ನೊಂದ್ ಸ್ವಲ್ಪ ಸುದೀಪ್ ಅಣ್ಣನ್ ಒಂದ್ಸಲ ಭೇಟಿ ಮಾಡಿ ಸುದೀಪ್ ಅಣ್ಣನ್ ಮುಖಾಂತರ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ರೆ ಸ್ವಲ್ಪ ಆಮೇಲೆ ಇನ್ನು ಹೆಚ್ಚಿನ ಜನಗಳಲ್ಲಿ ಇರುತ್ತೆ ಅಂತ ಹೃದಯದಲ್ಲಿ ನಾನು ಮಂಡ್ಯ ಮನುವಾಗಿ ಕೂರ್ತೀನಿ ಅನ್ನೋ ಭರವಸೆ ನನಗಿದೆ. ಎಲ್ಬೋರ್ಡ್ ಮನುವಾಗಿ. ಎಲ್ಬೋರ್ಡ್ ಅಂತೂ ಅಲ್ಲ, ಮಂಡ್ಯ 100% ಮಂಡ್ಯ ಮನು.